Kindly subscribe this channel to enjoy more collection of moral stories. ಒಂದು ಕಾಲದಲ್ಲಿ ಪೆಸಿಫಿಕ್ ಮಹಾಸಾಗರದ ರೋಮಾಂಚಕ ಹವಳದ ಬಂಡೆಗಳಲ್ಲಿ ಫಿನ್ಲಿ ಎಂಬ ಬುದ್ಧಿವಂತ ಮತ್ತು ವಿಶಿಷ್ಟವಾದ ಮೀನು ವಾಸಿಸುತ್ತಿತ್ತು. ಫಿನ್ಲಿ ನಿಮ್ಮ ಸರಾಸರಿ ಮೀನು ಅಲ್ಲ. ಅವನು ಬೆರಗುಗೊಳಿಸುವ ಬಣ್ಣಗಳ ಶ್ರೇಣಿಯನ್ನು ಹೊಂದಿದ್ದನು, ಅದು ಅವನನ್ನು ತನ್ನ ಗೆಳೆಯರಲ್ಲಿ ಎದ್ದು ಕಾಣುವಂತೆ ಮಾಡಿತು. ಅವನ ಮಾಪಕಗಳು ನೀಲಿ, ಹಸಿರು ಮತ್ತು ಚಿನ್ನದ ವರ್ಣಗಳಿಂದ ಮಿನುಗಿದವು, ಇಡೀ ಬಂಡೆಯಲ್ಲಿ ಅವನನ್ನು ಅತ್ಯಂತ ಆಕರ್ಷಕವಾದ ಮೀನನ್ನಾಗಿ ಮಾಡಿತು. ಫಿನ್ಲಿ ಕೇವಲ ದೃಷ್ಟಿಗೆ ಆಕರ್ಷಕವಾಗಿರಲಿಲ್ಲ, ಅವನು ಅಸಾಧಾರಣ ಬುದ್ಧಿವಂತಿಕೆಯನ್ನು ಹೊಂದಿದ್ದನು, ಅದು ಅವನನ್ನು ಇತರ ಮೀನುಗಳಿಂದ ಪ್ರತ್ಯೇಕಿಸಿತು. ಅವನು ತನ್ನ ದಿನಗಳನ್ನು ಹವಳದ ಬಂಡೆಯ ಮೂಲೆಗಳು ಮತ್ತು ಮೂಲೆಗಳನ್ನು ಅನ್ವೇಷಿಸುತ್ತಾ, ಗುಪ್ತ ನಿಧಿಗಳನ್ನು ಕಂಡುಹಿಡಿದನು ಮತ್ತು ತನ್ನ ಸುತ್ತಲಿನ ವೈವಿಧ್ಯಮಯ ಸಮುದ್ರ ಜೀವಿಗಳ ಬಗ್ಗೆ ಕಲಿಯುತ್ತಿದ್ದನು. ಅವರ ತೀಕ್ಷ್ಣವಾದ ವೀಕ್ಷಣಾ ಕೌಶಲ್ಯ ಮತ್ತು ತ್ವರಿತ ಚಿಂತನೆಯು ಅವರನ್ನು ನೀರೊಳಗಿನ ಸಮುದಾಯದ ಗೌರವಾನ್ವಿತ ಸದಸ್ಯರನ್ನಾಗಿ ಮಾಡಿತು. ಒಂದು ದಿನ ಫಿನ್ಲಿ ಬಂಡೆಯ ಅಂಚಿನ ಬಳಿ ಈಜುತ್ತಿದ್ದಾಗ ಅವರು ಸಂಕಷ್ಟದಲ್ಲಿರುವ ಮೀನಿನ ಶಾಲೆಯನ್ನು ಗಮನಿಸಿದರು. ಅವರು ಬಲವಾದ ಪ್ರವಾಹಕ್ಕೆ ಸಿಲುಕಿಕೊಂಡರು, ಅದರ ವಿರುದ್ಧ ಈಜಲು ಹೆಣಗಾಡುತ್ತಿದ್ದರು. ತಾನು ಏನನ್ನಾದರೂ ಮಾಡಬೇಕೆಂದು ಫಿನ್ಲಿಗೆ ತಿಳಿದಿತ್ತು. ತನ್ನ ಬುದ್ಧಿವಂತ ಮನಸ್ಸನ್ನು ಬಳಸಿ ಅವರು ಮೀನುಗಳ ಶಾಲೆಯನ್ನು ಸುರಕ್ಷಿತವಾಗಿರಿಸಲು ಒಂದು ಯೋಜನೆಯನ್ನು ರೂಪಿಸಿದರು. ಅವನು ಅವರನ್ನು ಒಟ್ಟುಗೂಡಿಸಿ ತನ್ನ ತಂತ್ರವನ್ನು ವಿವರಿಸಿದನು. ಪ್ರತಿಯೊಂದು ಮೀನುಗಳು ಒಂದು ನಿರ್ದಿಷ್ಟ ಪಾತ್ರವನ್ನು ವಹಿಸಿದವು ಮತ್ತು ಒಟ್ಟಿಗೆ ಅವರು ಶಕ್ತಿಯುತವಾದ ಪ್ರವಾಹವನ್ನು ಜಯಿಸಿದರು, ಬಂಡೆಯ ಶಾಂತ ಪ್ರದೇಶವನ್ನು ತಲುಪಿದರು. ಫಿನ್ಲಿಯ ವೀರಾವೇಶದ ಸುದ್ದಿ ಸಾಗರದಾದ್ಯಂತ ಹರಡಿತು, ಇತರ ಸಮುದ್ರ ಜೀವಿಗಳ ಗಮನವನ್ನು ಸೆಳೆಯಿತು. ಅವರು ಅವರ ಬುದ್ಧಿವಂತಿಕೆ ಮತ್ತು ರೋಮಾಂಚಕ ನೋಟವನ್ನು ಮಾತ್ರವಲ್ಲದೆ ಅವರ ರೀತಿಯ ಮತ್ತು ಸಹಾಯಕ ಸ್ವಭಾವವನ್ನು ಮೆಚ್ಚಿದರು. ಫಿನ್ಲಿ ನೀರೊಳಗಿನ ಜಗತ್ತಿನಲ್ಲಿ ಏಕತೆ ಮತ್ತು ಸಹಕಾರದ ಸಂಕೇತವಾಯಿತು. ಫಿನ್ಲೆ ಅನ್ವೇಷಿಸುವುದನ್ನು ಮುಂದುವರೆಸಿದಾಗ ಅವರು ಮೃದುವಾದ, ಸುಮಧುರ ಧ್ವನಿಯನ್ನು ಹೊರಸೂಸುವ ಪುರಾತನ ಸೀಶೆಲ್ನಲ್ಲಿ ಎಡವಿದರು. ಮೋಡಿಮಾಡುವ ರಾಗದಿಂದ ಕುತೂಹಲಗೊಂಡ ಅವರು ಅದನ್ನು ಇತರ ಮೀನುಗಳೊಂದಿಗೆ ಹಂಚಿಕೊಳ್ಳಲು ನಿರ್ಧರಿಸಿದರು. ರಾಗವು ಮಾಂತ್ರಿಕ ಗುಣವನ್ನು ಹೊಂದಿದ್ದು, ಅದು ಇಡೀ ಹವಳದ ಬಂಡೆಗೆ ಸಂತೋಷ ಮತ್ತು ಸಾಮರಸ್ಯವನ್ನು ತಂದಿತು. ಒಂದು ಕಾಲದಲ್ಲಿ ವಿಭಜಿಸಲ್ಪಟ್ಟ ಸಮುದಾಯವು ಈಗ ಸಮುದ್ರ ಚಿಪ್ಪಿನ ಸುತ್ತಲೂ ಒಟ್ಟುಗೂಡಿದೆ, ಒಗ್ಗಟ್ಟಿನ ಮತ್ತು ಸಂತೋಷದ ಭಾವವನ್ನು ಸೃಷ್ಟಿಸುತ್ತದೆ. ಬುದ್ಧಿವಂತ ಹಳೆಯ ಸಮುದ್ರ ಆಮೆ ಟೆಸ್ಸಾ ಫಿನ್ಲಿ ಬಂಡೆಗೆ ತಂದ ಧನಾತ್ಮಕ ಬದಲಾವಣೆಯನ್ನು ಗಮನಿಸಿದರು. ಅವಳು ಅವನ ಬಳಿಗೆ ಬಂದು ಹೇಳಿದಳು, ಫಿನ್ಲಿ, ನಿಮ್ಮ ವಿಶಿಷ್ಟತೆಯು ನಿಮ್ಮ ನೋಟದಲ್ಲಿ ಮಾತ್ರವಲ್ಲದೆ ಇತರರಲ್ಲಿ ಉತ್ತಮವಾದದ್ದನ್ನು ಹೊರತರುವ ನಿಮ್ಮ ಸಾಮರ್ಥ್ಯದಲ್ಲಿದೆ. ನಿಮ್ಮ ಬುದ್ಧಿವಂತಿಕೆ ಮತ್ತು ದಯೆಯು ನಮ್ಮ ಸಮುದಾಯದಲ್ಲಿ ಏಕತೆ ಮತ್ತು ಸಂತೋಷದ ಅದ್ಭುತ ವಾತಾವರಣವನ್ನು ಸೃಷ್ಟಿಸಿದೆ. ಫಿನ್ಲಿ ನಮ್ರತೆಯಿಂದ ನಾಚಿಕೆಪಟ್ಟರು, ಆದರೆ ಅಭಿನಂದನೆಯನ್ನು ಸ್ವೀಕರಿಸಿದರು. ನಿಜವಾದ ಸೌಂದರ್ಯವು ಕೇವಲ ದೈಹಿಕ ನೋಟದಲ್ಲಿ ಮಾತ್ರವಲ್ಲದೆ ಒಬ್ಬರ ಕಾರ್ಯಗಳಲ್ಲಿ ಮತ್ತು ಇತರರನ್ನು ಹೇಗೆ ಧನಾತ್ಮಕವಾಗಿ ಪ್ರಭಾವಿಸುತ್ತದೆ ಎಂಬುದನ್ನು ಅವರು ಅರಿತುಕೊಂಡರು. ಫಿನ್ಲಿಯ ಕಥೆಯ ನೈತಿಕತೆಯು ಸಮುದ್ರದಲ್ಲಿ ದೂರದವರೆಗೆ ಹರಡಿತು. ಅನನ್ಯತೆ, ಬುದ್ಧಿವಂತಿಕೆ ಮತ್ತು ದಯೆಯು ಮೀನನ್ನು ನಿಜವಾಗಿಯೂ ಅದ್ಭುತಗೊಳಿಸುತ್ತದೆ. ಆ ದಿನದಿಂದ ಮುಂದಕ್ಕೆ ಫಿನ್ಲಿಯ ಕಥೆಯು ಒಂದು ದಂತಕಥೆಯಾಯಿತು, ಸಮುದ್ರ ಜೀವಿಗಳ ಪೀಳಿಗೆಗೆ ಅವರ ಪ್ರತ್ಯೇಕತೆಯನ್ನು ಅಳವಡಿಸಿಕೊಳ್ಳಲು ಮತ್ತು ಅವರ ಸುತ್ತಲಿನ ಪ್ರಪಂಚಕ್ಕೆ ಧನಾತ್ಮಕವಾಗಿ ಕೊಡುಗೆ ನೀಡಲು ಪ್ರೇರೇಪಿಸಿತು. ಒಮ್ಮೆ ವಿಭಜಿತವಾದ ಹವಳದ ಬಂಡೆಯು ಹೊಸ ಸಹಕಾರದ ಉತ್ಸಾಹದಿಂದ ಅಭಿವೃದ್ಧಿ ಹೊಂದಿತು ಮತ್ತು ಪ್ರತಿ ಮೀನುಗಳು ನೀರಿನೊಳಗಿನ ವಸ್ತ್ರಕ್ಕೆ ತಂದ ಬುದ್ಧಿವಂತ, ಆಕರ್ಷಕ ಮತ್ತು ವಿಶಿಷ್ಟ ಗುಣಗಳಿಗೆ ಮೆಚ್ಚುಗೆಯನ್ನು ನೀಡಿತು.